ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಮೊನ್ನೆ ತಾನೇ ಬೆಂಗಳೂರಿಂದ ಬಂದೆ. ನಾನು ಬರ್ತಿದ್ದಂಗೆನೆ ಅಟ್ಟಿ ಹಬ್ಬ ನೋಡಂಗಾಯ್ತು. ಇದು ಅಟ್ಟಿ ಹಬ್ಬ ಅಲ್ಲ, ಇತ್ಲು ಕಡೆ ಹಬ್ಬ. ನಾವು ಸಣ್ಣರಿದ್ದಾಗ ದೇವರಾಟ ಅಂತ ಆಡಿದ್ವಿ. ಇವರು ಕೂಡ ಒಂದು ಕಲ್ಲಿಗೆ ದೇವ್ರ ಅನ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಬೊಮ್ಮನೆಲ್ಲ ಕಟ್ಬಿಟ್ಟು ಓರಿ ಓಡಿಸ್ತಾರೆ. ನಾನು ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ನಮ್ಮನೆಗೆ ನನಗೆ ಓಡಿಸ್ತಾರೆ ಅಂದ್ಬಿಟ್ಟು ನಾನು ಸೀದಾ ತೋಟದ ಕಡೆ ಹೊರಟೆ. ಅಲ್ಲಿ ಸಂಜಣ್ಣ JCB ತಗೊಂಡ್ ಬಂದಿದ್ದ. ನಮ್ದು ಚೂರು ಮಣ್ಣು, ಗೊಬ್ಬರ, ಸಿಪ್ಪೆ ಎಲ್ಲ ಕಲಿಸ್ಬೇಕಾಗಿತ್ತು. ಅದಕ್ಕೆ JCB ಬಂದಿತ್ತು. ನಮ್ಮ ರಂಗ ಗೊಬ್ಬರ ಹಾಕ್ಸ್ತಿದ್ದಂತೆ ಸಂಜೋಣ ಮಾತಾಡ್ಸಕ್ಕೆ ನಮ್ಮ ಹತ್ರ ಬಂದ. ಇಲ್ಲದೇನು ಜಾಸ್ತಿ ಹೊತ್ತು ಹಿಡಿಲಿಲ್ಲ. ಊಟ ಟೈಮ್ ಬೇರೆ ಆಗಿತ್ತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಇಲ್ಲದೆಲ್ಲ ಎತ್ತಾಕಂದು ಮುಗೀತು. ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ಭಟ್ರೊಟ್ಲಿಗೆ ಬಂದು ಸ್ವಲ್ಪ ತಿಂಡಿ ತಿನ್ಕೊಂಡು ಮನೆ ಹತ್ರ ಹೊರಟ್ವಿ. ಮನೆ ಹತ್ರ ಬರ್ತಿದ್ದಂಗೆ 4 ಟ್ರಿಪ್ ಮಣ್ಣೇರದೈತೆ, ಟ್ರ್ಯಾಕ್ಟರ್ ತಗೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕೆ ಟ್ರ್ಯಾಕ್ಟರ್ ತಗೊಂಡು ಸೀದಾ ಕೊಪ್ಪಳ ಹತ್ರ ಹೊರಟೆ. ಆಮೇಲೆ ಟ್ರೈಲರಿಗೆ ಮಣ್ಣೆಲ್ಲ ಹಾಕಿಸ್ಕೊಂಡು ಸೀದಾ ತೆಂಗಿನ ಗಿಡಕ್ಕೆ ಹೋಗಿ ಅನ್ಲೋಡ್ ಮಾಡಿ ಮತ್ತೆ ಮನೆ ಕಡೆ ಬಂದೆ. ನಮ್ಮೆಲ್ಲಾ ತೋಟಕ್ಕೂ ಹಾಕಕ್ಕೆ 5 ಲಾಟ್ ಗೊಬ್ಬರದ ಗುಡ್ಡೆ ಇರೋದು. ಇದು 2ನೇದು ತೋರಿಸ್ತಾ ಇರೋದು. ಮೊದಲನೇದು ಫಸ್ಟಿಗೆ ತೋರಿಸಿದೀನಿ. ಇನ್ 3 ಗುಡ್ಡೆನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಷ್ಟರಲ್ಲಿ ನಮ್ಮ ನಾಗಣ್ಣನು ಕೂಡ ಬಂದ. ಅವನ್ನ ಕರ್ಕೊಂಡು ಸೀದಾ ತೆಂಗಿನ ತೋಟ ಕಡೆ ಹೊರಟೆ. ನಾವು ಸಣ್ಣ ಟ್ರ್ಯಾಕ್ಟ್ರಿ ತರ್ತಿದ್ದಂಗೆ ನಮ್ಮ ಅಣ್ಣನು ದೊಡ್ಡ ಟ್ರ್ಯಾಕ್ಟ್ರಿಲಿ ಲೋಡ್ ಮಾಡ್ಕೊಂಡು ತೆಂಗಿನ ತೋಟ ಕಡೆ ಬಂದ. ನಾವು ಅನ್ಲೋಡ್ ಮಾಡಿ ಸೀದಾ ಮನೆ ಕಡೆ ಹೋದ್ವಿ. ನಮ್ಮ ಮನೇಲಿ ಲಾಸ್ಟ್ ಟ್ರಿಪ್ ಇದು ಹೋಗಿ ಅನ್ಲೋಡ್ ಮಾಡಿ ಬರ್ರಿ ಅಂತ ಹೇಳಿದ್ರು. ಅದನ್ನ ಹೋಗಿ ಅನ್ಲೋಡ್ ಮಾಡಿ ಬರ್ತಿರ್ಬೇಕಾದ್ರೆ ಯಾವ ಸಿಕ್ತು. ಈ ಯಾವಗಳಿಗೆ ದಿನ ನಮ್ಮನ್ನ ನೋಡದೇ ಇದ್ರೆ ಸಮಾಧಾನ ಆಗಲ್ಲ, ನಮಗೆ ಅವನ್ನ ನೋಡದೇ ಇದ್ರೆ ಸಮಾಧಾನ ಆಗಲ್ಲ. ಇದಾಗಿತ್ತು ಇವತ್ತಿನ ದಿನಚರಿ.